ಧಾರವಾಡದ ಹೈಕೋರ್ಟ್ ಕಟ್ಟಡಕ್ಕೆ ಬಾಂಬ್ ಬೆದರಿಕೆಯ ಸಂದೇಶವೊಂದು ಇಮೇಲ್ ಮೂಲಕ ಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಎಸ್ಪಿ ಗುಂಚನ್ ಆರ್ಯ ಸೇರಿದಂತೆ ಗರಗಟಾಣೆ ಪೊಲೀಸರು, ಆಂಬ್ಯುಲೆನ್ಸ್, ಬಾಂಬ್ ನಿಷ್ಕ್ರಿಯ ದಳದವರು, ಅಗ್ನಿಶಾಮಕ ದಳದವರು ಸ್ಥಳಕ್ಕಾಗಮಿಸಿ ಹೈಕೋರ್ಟ್ನಲ್ಲಿದ್ದ ಎಲ್ಲಾ ಸಿಬ್ಬಂದಿಯನ್ನು ಹೊರಹಾಕಿದ್ದಾರೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು ಹೈಕೋರ್ಟ್ ವಕೀಲರು, ಹೈಕೋರ್ಟ್ ಸಿಬ್ಬಂದಿ ಹೈಕೋರ್ಟ್ ಹೊರಗಡೆಯೇ ನಿಂತಿದ್ದಾರೆ. ಸದ್ಯ ಹೈಕೋರ್ಟ್ ಒಳಗಡೆ ಬಾಂಬ್ ನಿಷ್ಕ್ರಿಯ ದಳದವರು ಹೋಗಿ ಪರಿಶೀಲನೆ ನಡೆಸಿದ್ದಾರೆ. ತಮಿಳುನಾಡು ಮೂಲದಿಂದ ಇಮೇಲ್ ಬಂದಿದ್ದು RDX ಮೂಲಕ ಬಾಂಬ್ ಸಿಡಿಸುವುದಾಗಿ ಇಮೇಲ್ ಬಂದಿದೆ. ಮಧ್ಯಾಹ್ನ 12:12 ನಮ್ಗೆ ಒಂದು ಮಾಹಿತಿ ಬಂದಿದೆ. ಅದರ ಪ್ರಕಾರ ಹೈಕೋರ್ಟ್ ARG ಸಾಹೇಬ್ರಿಗೆ ಒಂದು ಮೇಲ್ ಕಳಿಸಿದ್ದಾರೆ ಒಬ್ಬ ಮನುಷ್ಯ, ಪ್ರೈವೇಟ್ ಇಮೇಲ್ ID ಇಂದ. ಆ ಇಮೇಲ್ ಪ್ರಕಾರ ಬೇರೆ ರಾಜ್ಯದಲ್ಲಿ ಬೇರೆ ಏನಾದ್ರು ಇಶ್ಯೂಗೋಸ್ಕರಕ್ಕೆ ಅಟೆನ್ಷನ್ ಡೈವರ್ಷನ್ಗೋಸ್ಕರ ಒಂದು ಬಾಂಬ್ ಅಟ್ಯಾಕ್ ಆಗ್ಬಹುದು. ಆ ಟೈಮಿಂಗ್ ಅರೌಂಡ್ 2 ಗಂಟೆ ಕೊಟ್ಟಿದೆ. ಸೊ ನಮ್ದು ಇಮಿಡಿಯೇಟ್ಲಿ ಜಿಲ್ಲಾ ಪೊಲೀಸ್ ಮತ್ತೆ KSISF ಮತ್ತೆ ಫೈರ್ ಮತ್ತೆ ಆಂಬ್ಯುಲೆನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಇಲ್ಲಿ ಸ್ಪಾಟ್ ಗೆ ಬಂದ ತಕ್ಷಣ ನಮ್ದು ಸೆಕ್ಯೂರಿಟಿ ಡ್ರಿಲ್ ಏನಿದೆ, ಸೆಕ್ಯೂರಿಟಿ ಪ್ರೋಟೋಕಾಲ್ ಪ್ರಕಾರ ಅದು ನಾವೇ ಸ್ಟಾರ್ಟ್ ಮಾಡಿಸಿದೀವಿ. ಫಸ್ಟ್ ನಾವೆಲ್ಲ ವೆಹಿಕಲ್ಸ್ ಅಂದ್ರೆ ಪಬ್ಲಿಕ್ ಗೆ ಮತ್ತೆ ಜಡ್ಜಸ್ ಗೆ ಮತ್ತೆ ಯಾರು ವಿಸಿಟರ್ಸ್ ಇರ್ತಾರೆ ಅವರಿಗೆ ಮತ್ತೆ ಅಡ್ವೊಕೇಟ್ಸ್ ಗೆ ಎಲ್ಲಾಗೆ ಇಲ್ಲಿಂದ ಖಾಲಿ ಮಾಡಿಸಿ ಪೂರ್ತಿ ಬಿಲ್ಡಿಂಗ್ ಕಳಿಸಿ. ಈಗ ನಮ್ದು ES ಚೆಕ್ ನಡೀತಾ ಇದೆ. ಯಾವ್ದು ಸಸ್ಪೆಕ್ಟ್ ಆಬ್ಜೆಕ್ಟ್ ಸಿಕ್ಕಾದ್ಮೇಲೆ ನಾವೇ ಮುಂದಿನ ಕ್ರಮ ತಗೊಳ್ತೀವಿ. ಬಂದಿದೆ ಸರ್, ಅದು ತೀರ್ಮಾನ ಬರ್ಲಿಕ್ಕೆ ನಮ್ದು ಫಸ್ಟ್ ಚೆಕಿಂಗ್ ಆಗ್ಲಿ, ಚೆಕ್ ಆದ್ಮೇಲೆ ನಾವೇ ತೀರ್ಮಾನ ಮಾಡ್ತೀವಿ ರ್ಯಾಂಕ್ ಇದೆಯಾ ಅಥವಾ ಇಲ್ಲ. ಭದ್ರತೆ ವಿಚಾರವಾಗಿ ಹೆಚ್ಚಿನ ಭದ್ರತೆ ಬೇಕು. ಹೈಕೋರ್ಟ್ ಆನರೇಬಲ್ ಹೈಕೋರ್ಟ್ ನಮ್ದು ಬಹಳ ಸೆನ್ಸಿಟಿವ್ ಇನ್ಸ್ಟಾಲೇಷನ್ ಇದೆ. ಮತ್ತೆ ನಮ್ಮ ಎಲ್ಲಾ ಏಜೆನ್ಸಿಗೆ ಗಮನಕ್ಕೆ ಇದೆ. ನಾವು ರಿಜಿಸ್ಟ್ರಾರ್ ಮತ್ತು ಪೊಲೀಸ್ ಅಧಿಕಾರಿಗಳು ಚರ್ಚೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಬಾಂಬ್ ಇಟ್ಟಿದ್ದೇವೆ ಅಂತೇಳಿ ಅವರಿಗೆ ಮೇಲ್ ಬಂದಿದೆ ಅಂತ ಹೇಳಿದ್ರು ರಿಜಿಸ್ಟ್ರಾರ್ಗೆ. ಕೂಡಲೇ ಎಚ್ಚೆತ್ತುಕೊಂಡು ಪೊಲೀಸ್ ಸಿಬ್ಬಂದಿ ವರ್ಗ ಎಲ್ಲ ವಕೀಲರನ್ನು ಸಹ ಕೋರ್ಟ್ ನಲ್ಲಿ ಇದ್ದಂತ ಜಡ್ಜಸ್ ಸಹ ಎದ್ದು ಹೋದ್ರು. ಎಲ್ಲ ವಕೀಲರು ಸಹ ಕಕ್ಷಿದಾರರು ಸಹ ಒಮ್ಮೆಲೆ ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ತಾವು ನೋಡಿದ್ರಿ. ಈಗ ಎಲ್ಲರೂ ಭಯದಿಂದ ಎಲ್ಲ ಕಾರು, ಯಾಕಂದ್ರೆ ಎಕ್ಸಿಟ್ ಒಂದೇ ಇರೋದ್ರಿಂದ ಸಹಜವಾಗಿ ಪಾಪ ಪೊಲೀಸರು ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಜೀವ ಅಂದ್ರೆ ಹೆದರಿಕೆ ಎಲ್ಲರಿಗೂ. ಯಾಕಂದ್ರ ಹುಟ್ಟಿದ ಮನುಷ್ಯನಿಗೆ ಸಾವು ಅಂದಾಗ ಅವ ವಿಚಲಿತ ಆಗ್ತಾನೆ. ಅಂತ ವಿಚಲಿತವಾದ ಸಂದರ್ಭ ಸಮಯ ಈಗ ಬಂದು ಒದಗಿದೆ. ಅದಕ್ಕೆ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇವೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಇಲ್ಲಿ ಪೊಲೀಸ್ ಸಿಬ್ಬಂದಿ ಏನು ಹೈಕೋರ್ಟಿಗೆ ಅವಶ್ಯಕತೆ ಇದೆ ಅಷ್ಟು ಇಲ್ಲ ಸಿಬ್ಬಂದಿಗೆ. ಆ ಕಾರಣಕ್ಕೆ ಸಿಬ್ಬಂದಿಯ ಮಾಡ್ಬೇಕು, ವೆಹಿಕಲ್ ಗಳನ್ನ ಕೊಡಿಸ್ಬೇಕು ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾವು ಸಹ ರಿಜಿಸ್ಟ್ರಾರ್ ಆಗಿದ್ದಾರೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅದು ಆ ಮೇಲು ಎಲ್ಲಿಂದ ಬಂದಿದೆ ಅಂತಲ್ಲ, ರಿಜಿಸ್ಟ್ರಾರಿಗೆ ಬಂದಿದೆ ಅದು ಮೇಲು. ಸೊ ಅದನ್ನ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗ ಗೊತ್ತಿಲ್ಲ. ಆದ್ರೆ ಸಹಜವಾಗಿ ಈಗ ಸರ್ಕಾರವನ್ನ, ಮುಖ್ಯಮಂತ್ರಿಗಳನ್ನ, ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ಕೊಳ್ತೇವೆ. ಎಲ್ಲ ಉತ್ತರ ಕರ್ನಾಟಕದ ಜನರು ಎಲ್ಲರೂ ಇಲ್ಲೇ ಇವತ್ತು ಸುಮಾರು ಸಾವಿರಾರು ವೆಹಿಕಲ್, ಸುಮಾರು ಒಂದು 2-3 ಸಾವಿರ ಜನ ಇದ್ರು. ಅದಕ್ಕೆ ಕೂಡಲೇ ಸಿಬ್ಬಂದಿ ಹೆಚ್ಚಾಗಬೇಕು, ವೆಹಿಕಲ್ ನ ವ್ಯವಸ್ಥೆ ಆಗಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ರಾಜಶೇಖರ್ ಹಿರೇಮಠ, KMM ನ್ಯೂಸ್, ಬೆಳಗಾವಿ.